ವೆಲ್ಕಮ್ ಟು ಹಿಸ್ಟಾರಿಕಲ್ ಪ್ಲೇಸಸ್. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ನಾನು ನಿಮ್ಮ ತ್ರಿವಿಲ್ಸೇನು. ಸತ್ಯಯುಗದಲ್ಲಿ ತ್ರಿಮೂರ್ತಿಗಳಿಂದ ಪ್ರತಿಷ್ಠಾಪನೆ ಮಾಡಲಾಗದ ವಿಘ್ನೇಶ್ವರನ ಒಂದು ದೇವಸ್ಥಾನದ ದರ್ಶನಕ್ಕಾಗಿ ಇವತ್ತು ಹೊರಡ್ತಾ ಇದ್ದೀವಿ. ವಿಡಿಯೋದಲ್ಲಿ ಹೋಗೋಕ್ಕಿಂತ ಮುಂಚೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಬೇಕು. ಹಾಗೂ ಮಹಾ ಗಣಪತಿಯ ಭಕ್ತಾದಿಗಳಲ್ಲ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಶ್ರೀ ವಿಘ್ನೇಶ್ವರನ ಕೃಪೆಗೆ ಪಾತ್ರರಾಗಬೇಕು. ಓಂ ನಮೋ ವಿಘ್ನೇಶ್ವರಾಯ ನಮೋ ನಮಃ. ಇಲ್ಲಿ ನೋಡ್ಬೋದು, ಸುತ್ತು ಬೆಟ್ಟಗಳ ಮಧ್ಯದಲ್ಲಿ ರಾಕ್ಷಸ ಸಂಹಾರಕ್ಕಾಗಿ ಸತ್ಯಯುಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಪ್ರತಿಷ್ಠಾಪನೆ ಮಾಡಲಾದಂತಹ ಮಹಾಗಣಪತಿ ದೇವಸ್ಥಾನ. ಸುಮಾರು ಒಂದು 10,000 ವರ್ಷಗಳು ಇಂದಿನ ಒಂದು ಪುರಾತನವಾದಂಥ ದೇವಸ್ಥಾನ ಇದು. ನೋಡಿ, ಇಲ್ಲಿ ಪ್ರಕೃತಿಯ ಮಂಡಲಲ್ಲಿ ಯಾವ ಥರ ಕಾಣಿಸ್ತಿದೆ. ಹಿಂದುಗಡೆ ಬೆಟ್ಟಗಳು, ಸುತ್ತು ಹಸಿರಿನ ತಬ್ಬಲಿನಲ್ಲಿ ಶ್ರೀ ಮಹಾವಿಘ್ನೇಶ್ವರನ ಒಂದು ಅವತಾರವಾಗಿದೆ. ಇಲ್ಲಿ ಕೃತಕ ಯುಗದಲ್ಲಿ ನಿರ್ಮಾಣ ಮಾಡಿರುವಂತಹ ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ನಿರ್ಮಾಣ ಮಾಡಿರುವಂತಹ 18 ಅಡಿಯ ಲಕ್ಷ್ಮೀ ಗಣಪತಿಯ ವಿಗ್ರಹ ಇರುವಂಥ ಜಾಗ ಇದು. ಕುಡುಮಲೆ ಒಂದೇ ಶಿಲೆಯಲ್ಲಿ ನಿರ್ಮಾಣ ಮಾಡಿರುವಂತಹ 18 ಅಡಿಯ ಏಕಶಿಲಾ ಲಕ್ಷ್ಮೀ ಗಣಪತಿ ವಿಗ್ರಹ ಬೆಂಗಳೂರಿನಿಂದ ಸುಮಾರು 98 ಕಿಲೋಮೀಟರ್ ದೂರದಲ್ಲಿರುವ ಮುಳಬಾಗಿಲಿನಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವ ಕುರುಡುಮಲೆ ಎಂಬ ಗ್ರಾಮದಲ್ಲಿರುವಂತಹ ಶ್ರೀ ಲಕ್ಷ್ಮೀ ಗಣಪತಿ ವಿಗ್ರಹ ಒಂದೇ ಶಿಲೆಯಲ್ಲಿ ನಿರ್ಮಾಣ ಮಾಡಿರುವಂತಹ ಸಾಲಿಗ್ರಾಮ ವಿಘ್ನೇಶ್ವರ. ಬನ್ನಿ ಒಳಗಡೆ ಹೋಗಿ ಯಾವ ಥರ ವಿವಿಧ ನೋಡೋಣ. ವಿಘ್ನೇಶ್ವರನ ಒಂದು ದರ್ಶನ ಮಾಡಿಸೋ ಒಂದು ಚಿಕ್ಕ ಪ್ರಯತ್ನ ಪ್ರತಿಯೊಬ್ಬ ಗಣಪತಿಯ ಭಕ್ತಾದಿಗಳ ಬಗ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಹೋಗಬೇಕು.
ಬನ್ನಿ ಫ್ರೆಂಡ್ಸ್, ನೋಡಿ ದೇವಸ್ಥಾನದ ಮುಂಭಾಗ. ಸೊ ಕಲ್ಲಿನಿಂದ ನಿರ್ಮಾಣ ಮಾಡಿರುವಂತಹ ಒಂದು ದೇವಸ್ಥಾನ. ಸೊ ಏಕಶಿಲಾ ವಿಗ್ರಹ, 18 ಅಡಿಯ ಮೂರ್ತಿ, ಸಾಲಿಗ್ರಾಮ ಏಕಶಿಲಾ ವಿಗ್ರಹ. ಸೊ ಇಲ್ಲಿ ನಿತ್ಯ ಅನ್ನದಾನ ಕಾರ್ಯಕ್ರಮ ನಡೆಯುತ್ತೆ. ಸೊ ಇಲ್ಲಿ ವಿಘ್ನೇಶ್ವರನ ಮುಂದೆ ನೋಡೋದಾದರೆ ಮೂಷಿಕನ ಒಂದು ವಿಗ್ರಹಕ್ಕೆ ಭಕ್ತಾದಿಗಳಿಂದ ಪೂಜೆ ನಡೀತಾ ಇರುವಂತಹ ಒಂದು ದೃಶ್ಯ. ಸೊ ಇಲ್ಲಿ ಸುತ್ತು ನೋಡ್ಬೋದು, ಕಲ್ಲಿನ ಒಂದು ನಿರ್ಮಾಣ ದೇವಸ್ಥಾನ. ಸೊ ಸುತ್ತು ಕೆಳಗಡೆ ಎಲ್ಲ ಕಲ್ಲಿನಿಂದನೇ ಕಟ್ಟೆವ್ರೆ. ವೀಕ್ಷಕರೇ, ಇಲ್ಲಿ ಮುಖ್ಯವಾಗಿ ನೋಡೋದಾದರೆ ನಮ್ಮ ಕರ್ನಾಟಕದ ಐತಿಹಾಸಿಕ ಪುರಾತನ ದೇವಾಲಯಗಳಲ್ಲಿ ಒಂದಾದಂತಹ ಈ ಕುರುಡುಮಲೆ 18 ಅಡಿಯ ಏಕಶಿಲಾ ವಿಗ್ರಹ ಚೋಳರಾಜನ ಕಾಲದಲ್ಲಿ ನಿರ್ಮಾಣವಾಗಿರುವಂತಹದ್ದು. ಸೊ ಮುಖ್ಯವಾಗಿ ಕೃತಕ ಯುಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಪ್ರತಿಷ್ಠಾಪನೆ ಮಾಡಲಾದಂಥ ದೇವಸ್ಥಾನ ಅಂತೇಳಿ ಪ್ರಖ್ಯಾತವಾಗಿದೆ. ಸೊ ಇಲ್ಲಿ ನೋಡಿ, ವಿಘ್ನೇಶ್ವರನ ದರ್ಶನ ಪಡೆಯಿರಿ. ಓಂ ನಮೋ ವಿಘ್ನೇಶ್ವರಾಯ ನಮೋ ನಮಃ. ವಿಘ್ನೇಶ್ವರನ ದರ್ಶನ ಪಡೆಯುವಂಥ ಪ್ರತಿಯೊಬ್ಬ ಭಕ್ತಾದಿಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ವಿಘ್ನೇಶ್ವರನ ಮುಂದೆ ಮೂಷಿಕನ ಒಂದು ವಾಹನಕ್ಕೆ ನೋಡಿ ದೀಪಗಳಿದ್ದ ಭಕ್ತಾದಿಗಳು ಯಾವ ಥರ ಪೂಜೆ ಸಲ್ಲಿಸ್ತಾ ಇದ್ದಾರೆ ಅನ್ನೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಟೈಮ್ ಬೆಟರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಾನು ನಿಮ್ಮ ತ್ರಿವಲ್ಸಿನ ಬಾಯ್.